ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತು ಕೇಕ್ ಶೋಗೆ ಬಂದಿದ್ದೀನಿ. ಸೊ ಇದು ಬಂದು UB ಸಿಟಿ ಇದೆಯಲ್ಲ, ಸೊ UB ಸಿಟಿಯ ಆಪೋಸಿಟ್ ಅಲ್ಲೇ ಸೆಂಟ್ ಜೋಸೆಫ್ ಕಾಲೇಜ್ ಇದೆ. ಸೊ ಸೆಂಟ್ ಜೋಸೆಫ್ ಕಾಲೇಜ್ ಅಲ್ಲಿ ಈ ಗ್ರೌಂಡ್ ಅಲ್ಲಿ ಒಂದು ಕೇಕ್ ಶೋ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಪ್ರತಿ ವರ್ಷನೂ ಡಿಸೆಂಬರ್ ಅಲ್ಲಿ ಒಂದು ಕೇಕ್ ಶೋ ನಡೆಯುತ್ತೆ. ಸೊ ಬನ್ನಿ ನಮ್ಮ ಬೆಂಗಳೂರಲ್ಲಿ ಕೇಕ್ ಶೋ ಹೇಗೆ ನಡೆಯುತ್ತೆ ಅಂಡ್ ಒಳಗಡೆ ಎಂಟರ್ ಆಗೋದಕ್ಕೆ ಪ್ರೈಸ್ ಟಿಕೆಟ್ಸ್ ಕೂಡ ಇದೆ. ಸೊ ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನೋ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈಗ ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನನ್ನ ಚಾನೆಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಒಂದು ಪುಟ್ಟ ಚಾನಲ್ಗೆ ನಿಮ್ಮ ಒಂದು ದೊಡ್ಡ ಸಪೋರ್ಟ್ ನಂಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ, ಈಗ ತಡ ಮಾಡೋದು ಬೇಡ, ಒಳಗಡೆ ಹೋಗೋಣ. ಕೇಕ್ ಶೋ ಹೇಗೆ ನಡೀತೆ ಅನ್ನೋದನ್ನ ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ. ಫಸ್ಟ್ ಟಿಕೆಟ್ಸ್ ತಗೊಂಡ್ಬಿಡೋಣ ಸಂಜು. ನಾಲ್ಕು. ಸೊ ಗೈಸ್, ಟಿಕೆಟ್ಸ್ನ ಪ್ರೈಸ್ ಬಂದು ಒಬ್ಬರಿಗೆ 100 ರೂಪೀಸ್ ಆಗುತ್ತೆ. ಸೊ GST ಟ್ಯಾಕ್ಸಸ್ ಎಲ್ಲ ಸೇರಿ ಒಬ್ಬರಿಗೆ 100 ರೂಪೀಸ್ ಅಂತ ಆಗುತ್ತೆ ಅಂತ ಹೇಳ್ಬೋದು. ನಾವಿಲ್ಲಿ 4 ಜನ ಹೋಗಿರೋದ್ರಿಂದ 400 ರೂಪೀಸ್ ಆಯಿತು ಟಿಕೆಟ್ಸ್ಗೆ. ಸೊ ಈಗ ನೀವು ನೋಡ್ತಿರಲ್ಲ, UB ಸಿಟಿ ಕೂಡ ಕಾಣ್ತಿದೆ. ಸೊ UB ಸಿಟಿ ಆಪೋಸಿಟಲ್ಲೇ ಸೆಂಟ್ ಜೋಸೆಫ್ ಸ್ಕೂಲ್ ಇದೆ. ಆ ಒಂದು ಸ್ಕೂಲ್ ಗ್ರೌಂಡಲ್ಲಿ ಈ ಒಂದು ಕೇಕ್ ಶೋನ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ಬನ್ನಿ ಒಳಗಡೆ ಹೋಗೋಣ. ಯಾವ್ಯಾವ ಥರ ಎಲ್ಲ ಕೇಕ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಅಂತ ನೋಡೋಣ. ಸೊ ಎಂಟ್ರೆನ್ಸ್ ಬಂದು ಈ ಥರ ಇರುತ್ತೆ. ಪ್ರಾಡಕ್ಟ್ಸ್ನೆಲ್ಲ ಇಟ್ಕೊಂಡು ಪ್ರಮೋಟ್ ಮಾಡ್ತಾ ಇರ್ತಾರೆ. ನೀವು ಬೇಕಂದರೆ ತಗೊಳ್ಬೋದು. ಅವ್ರು ವಿತ್ ನಿಮಗೆ ಟೇಸ್ಟ್ ಕೊಡ್ತಾರೆ. ಲೈಕ್ ಅದನ್ನು ಟೇಸ್ಟ್ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾರೆ. ಸೊ ನೋಡ್ತಿರಲ್ಲ, ಸ್ಟಾರ್ಟಿಂಗ್ ಲೆವಿಸ್ಟಾ ಇನ್ಸ್ಟಂಟ್ ಕಾಫಿ ಎಲ್ಲ ಇಟ್ಟಿದ್ರು. ಆ್ಯಂಡ್ ನಿಮಗೆ ಬೇಕಂದರೆ ಓಮ್ ಅಪ್ಲಯನ್ಸಸ್, ಮನೆಗೆ ಬೇಕಾದ್ರೆ ಓಮ್ ಅಪ್ಲಯನ್ಸ್ ಆಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್. ಸೊ ಇದೆಲ್ಲ ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲ ಎಂಟ್ರ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ಸ್ಟಾರ್ಟಿಂಗಲ್ಲ ಇದನ್ನೆಲ್ಲ ಸಿಕ್ಬಿಡುತ್ತೆ. ಸೊ ನೋಡಿ, ಮಾರ್ಬಲಲ್ಲಿ ಈ ಥರ ಎಲ್ಲ ಒಂದು ಹೋಮ್ ಡೆಕೋರೇಷನ್ಸ್ ಐಟಮ್ಸ್ ಎಲ್ಲ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಬೇಕು ಅಂದರೆ ಕಾರ್ಸ್ ಎಲ್ಲ ಕೂಡ ಸಿಗುತ್ತೆ. ಲೈಕ್ ನೀವು ಬುಕ್ಕಿಂಗ್ ಎಲ್ಲ ನೀವು ಮಾಡ್ಕೊಳ್ಬೋದು ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ. ಸೊ ಈಗ ಬನ್ನಿ ಎಂಟ್ರ್ ಆಗೋಣ. ಸೊ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಮೇಲೆ ಕೇಕ್ ಶೋ, ಕೇಕ್ ಉತ್ಸವ ಅಂತ ಇರುತ್ತೆ. ಆ್ಯಂಡ್ ನೋಡಿ, ಈಗ ಹೊಸ ಕಾನ್ಸೆಪ್ಟ್ ಲೈಕ್ ಮೊಗ್ಲಿ ಕಾನ್ಸೆಪ್ಟನ್ನ ಇಟ್ಕೊಂಡು ಈ ಒಂದು ಕೇಕ್ ಶೋನ ಆರ್ಗನೈಸ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗಲ್ಲೇ ಈ ಥರ ಒಂದು ಮೊಗ್ಲಿ ಕಾನ್ಸೆಪ್ಟ್ ನಿಮಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ ಓವರ್ ಫುಲ್ಲು ನಿಮಗೆ ಎಂಟ್ರ್ ಆಗ್ತಾ ಇದ್ದಂಗೆ ಬರೀ ಚಾಕ್ಲೇಟ್ಸ್ ಮೇಲೆ ಇರುತ್ತೆ. ಸೊ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು. ನಾನು ಪ್ರತಿ ವರ್ಷವೂ ಇಲ್ಲಿಗೆ ಕೇಕ್ ಶೋಗೆ ವಿಸಿಟ್ ಮಾಡ್ತೀನಿ. ಬಿಕಾಸ್ ಒಂದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕೇಕಲ್ಲಿ ಈ ಥರ ಎಲ್ಲ ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಕೇಕ್ ಶೋ ಕೇಕ್ಸ್ನೆಲ್ಲ ರೆಡಿ ಮಾಡ್ತಾರೆ ಅಂದರೆ ಅದಕ್ಕೆಲ್ಲ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಬಂದು ಇಲ್ಲಿ ನೋಡ್ತಿರಲ್ಲ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಸೊ ನನ್ನ ಪ್ರಕಾರ ಇದು ಒಂದು 14-15 ಫೀಟ್ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಅಷ್ಟು ದೊಡ್ಡದಾಗಿದೆ. ಸೊ ತುಂಬ ನೋಡಿ, ವೈಟ್ ಚಾಕ್ಲೇಟ್ಸ್ನ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ರೆಡಿ ಮಾಡಿದ್ದಾರೆ ಅಂತ ಕೇಕೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಇಲ್ಲಿ ಒಟ್ಟು 20 ಥರದ ವೆರೈಟಿ ಕೇಕ್ಸ್ನ ರೆಡಿ ಮಾಡಿದ್ರು ಅಂತ ಹೇಳ್ಬೋದು. ಸೊ ಅದರಲ್ಲಿ ಈಗ ಫಸ್ಟು ನಾವು ಮೊಗ್ಲಿ ನೋಡಿದ್ದಾಯಿತು ಮತ್ತು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಿದ್ದಾಯಿತು. ಸೊ ಈಗ ಬನ್ನಿ ಹಾಗೆ ಮುಂದೆ ಹೋಗೋಣ, ಯಾವ್ಯಾವ ಥರ ಎಲ್ಲ ಕೇಕ್ಸ್ ಎಲ್ಲ ಇದೆ ಅಂತ ನೋಡೋಣ. ಆ್ಯಕ್ಚುಲಿ ಅಲ್ಲಿ ಫೋಟೋಗ್ರಫಿ ಎಲ್ಲ ಅಲೋ ಇಲ್ಲ ಅಂತ ಹಾಕಿದ್ದಾರೆ. ಬಟ್ ಎಲ್ಲರೂ ಫೋಟೋಸ್ ವಿಡಿಯೋಗ್ರಫಿ ಎಲ್ಲ ಮಾಡ್ತಿದ್ರು. ಬಿಕಾಸ್ ಸ್ಟಾರ್ಟಿಂಗಲ್ಲಿ 16th ಇಂದಾನೇ ಇದು ಸ್ಟಾರ್ಟ್ ಆಗಿರೋದು. ಸೊ 16th ಇಂದ 2 ಸೆಕೆಂಡ್ವರೆಗೂ ಇರುತ್ತೆ. ಸೊ ಬೆಳಿಗ್ಗೆ ಟೈಮಿಂಗ್ಸ್ ಕೂಡ ಇದೆ. ಲೈಕ್ 11 o'clock ರಾತ್ರಿ 9 ಗಂಟೆವರೆಗೂ, ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಈ ಒಂದು ಕೇಕ್ ಶೋ ಇರುತ್ತೆ. ಸೊ ಯಾರಾದರೂ ಬೇಕಂತಂದರೆ ಹೋಗ್ಬೋದು. ಸೊ ನೀವೇನಾದರೂ ಮುಂಚೆನೇ 16th 17th ಆ ಥರ ನೀವು ಬಂದಿದ್ರೆ ಯಾವ ಥರ ಫೋಟೋಗ್ರಫಿ ಆದರೂ ಆಗಿರ್ಬೋದು, ವಿಡಿಯೋಗ್ರಫಿಗೆಲ್ಲ ಅಲೋ ಮಾಡೋದಿಲ್ಲ. ಬಿಕಾಸ್ ಜನಗಳೆಲ್ಲ ಇದರಲ್ಲೇ ನೋಡ್ಕೊಂಡ್ಬಿಟ್ರೆ ಯಾರೂ ಬರಲ್ಲ ಅಂತ. ಬಟ್ ನಾನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ನೋಡಿ ತುಂಬ ಜನ ಇಷ್ಟಪಟ್ಟು ಬರೋರು ಇರ್ತೀರ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ ಕೇಕ್ ಶೋ ಎಲ್ಲ ನಡೆಯುತ್ತೆ ಅನ್ನೋದನ್ನು. ಸೊ ನಮ್ಮ ಬೆಂಗಳೂರಲ್ಲಿ ಈ ಥರ ಕೇಕ್ ಶೋ ಎಲ್ಲ ನಡೆಯುತ್ತೆ. ಸೊ ಪ್ರತಿ ವರ್ಷ ಡಿಸೆಂಬರಲ್ಲಿ ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಸೊ ನಿಮಗೆ ಒಂದು ಖುಷಿ ಆಗುತ್ತೆ, ಕೇಕಲ್ಲೆಲ್ಲ ಇಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಎಲ್ಲ ಮಾಡ್ತಾರಾ ಅಂತ ಫೀಲ್ ಆಗೋಗ್ಬಿಡುತ್ತೆ. ಅಷ್ಟು ನನಗಂತೂ ಪರ್ಸ್ನಲಿ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಒಂದೊಂದು ಕೇಕ್ನ ರೆಡಿ ಮಾಡಿದಾಗ ಅಷ್ಟು ಡೆಡಿಕೇಶನಿಂದ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ನೋಡ್ತಿದ್ರಲ್ಲ ಎಷ್ಟು ವೆರೈಟಿ ಆಫ್ ಕೇಕ್ಸ್ ಮಾಡಿದ್ದಾರೆ ಅಂತ. ಇದನ್ನೆಲ್ಲ ನೀವು ಕೇಕ್ ಅಂತಲೇ ನಂಬೋದಕ್ಕಾಗಲ್ಲ. ಚಾಕ್ಲೇಟ್ಸ್ನ ಯೂಸ್ ಮಾಡಿ ಈ ಥರ ಎಲ್ಲ ಕೇಕೆಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸೊ ಇದು ಬಂದು 47ನೇ ವರ್ಷದ ಕೇಕ್ ಶೋ. ಸೊ 47 ವರ್ಷದಿಂದ ಈ ಒಂದು ಕೇಕ್ ಶೋ ನಡೀತಾ ಬಂದಿದೆ ಅಂತ ಹೇಳ್ಬೋದು. ಸೊ ಇನ್ನು 2ನೇ ತಾರೀಕುವರೆಗೂ ಇದೆ. ಯಾರಾದರೂ ಹೋಗಿಲ್ಲ ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ಹೋಗೋವಾಗ ಜೊತೆಗೆ ಮಕ್ಕಳನ್ನ ಕೂಡ ಕರ್ಕೊಂಡೋಗಿ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಅವ್ರಿಗೂ ಕೂಡ ಖುಷಿ ಆಗುತ್ತೆ ಈ ಥರ ಎಲ್ಲ ಕೇಕ್ಸ್ ಎಲ್ಲ ಇದೆಯಾ ಅನ್ನೋದನ್ನು. ಬಿಕಾಸ್ ಇಲ್ಲಿ ನೋಡ್ತಿರಲ್ಲ, ಆಲ್ಮೋಸ್ಟ್ ಎಲ್ಲ ಕಾರ್ಟೂನ್ಸ್ ಥರ ಆಗಿರ್ಬೋದು. ಸೊ ಒಂಥರ ಎಲ್ಲ ಮಾಡಿದ್ದಾರೆ, ಕೇಕ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಅವ್ರಿಗೆ ಕೂಡ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಫುಲ್ಲು ಬರೀ ಚಾಕ್ಲೇಟ್ಸ್ ಮೇಲೆ ಬರ್ತಾಯಿತ್ತು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಈಗ ಬನ್ನಿ ನೋಡ್ತಾ ಹೋಗೋಣ ಯಾವ್ಯಾವೆಲ್ಲ ಕೇಕ್ಸ್ ಇದೆ ಅಂತ.
ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚು ಕೂಡ ಮಾಡಿದರು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ಒಂದು ಟ್ರಿಬ್ಯೂಟ್ ಕೊಡೋದಕ್ಕೋಸ್ಕರ ಈ ಒಂದು ಸ್ಟ್ಯಾಚುನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಹೋಗಿ ಸೆಲ್ಫಿ ತೊಗೊಳ್ತಾ ಇದ್ರು ಸೊ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚು ಹತ್ರ. ಸೊ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಇವಾಗ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಶಿಪ್ ಕೂಡ ಇತ್ತು. ಸೊ ಒಂಥರ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ಸ್ನ ಯೂಸ್ ಮಾಡಿ ಈ ಒಂದು ಶಿಪ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನನಗೇನೋ ಅದು ಅಷ್ಟಕ್ಕೆ ಅನಿಸ್ತು, ಬಿಕಾಸ್ ತುಂಬ ಚೆನ್ನಾಗಿರೋದೆಲ್ಲ ಮಾಡಿದ್ರು ಇನ್ನೂ ಓದ್ಸಲ ಕೇಕ್ ಶೋಲೆಲ್ಲ. ಬಟ್ ಈಗ ಯಾಕೆ ಅಷ್ಟೊಂದು ಮಾಡಿಲ್ಲ ಅಂತ ಗೊತ್ತಿಲ್ಲ. ಇನ್ನೂ ತುಂಬ ಚೆನ್ನಾಗೆಲ್ಲ ಇತ್ತು ಓದ್ಸಲ ಬಂದಾಗ. ಆ್ಯಂಡ್ ಈಗ ನೋಡ್ತಿರಲ್ಲ ಮರ್ಮೇಡ್ ಇದೆ, ಇದು ನಂಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ತುಂಬ ಚೆನ್ನಾಗಿ ಮಾಡಿದರು. ಇದೆಲ್ಲ ಮಾಡೋದಕ್ಕೆ ತುಂಬಾ ಪೇಷನ್ಸ್ ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ರು. ಅಂದರೆ ಅಷ್ಟೇ ಪರ್ಫೆಕ್ಟಾಗಿ ಫಿನಿಶಿಂಗ್ ಕೂಡ ಬರಬೇಕಲ್ಲ. ಆ್ಯಂಡ್ ಈಗ ಇಲ್ಲಿ ನೋಡ್ತಿರಲ್ಲ ವೆಲ್ಕಮ್ 2022 ವಿತ್ ಮಾಸ್ಕ್. ಸೊ 0ಗೆ ಒಂದು ಮಾಸ್ಕ್ ಹಾಕ್ಬಿಟ್ಟಿದ್ರು ನೋಡಿ, ವೆಲ್ಕಮ್ 2022 ಅಂತ. ಸೊ ಆಲ್ ಓವರ್ ಈ ಥರ ಇದೆ. ಸೊ ಈಗ ಬನ್ನಿ, ಈಗ ಕೇಕೆಲ್ಲ ನೋಡಿದ್ದಾಯ್ತಲ್ಲ, ಈಗ ಹಾಗೆ ಮುಂದೆ ಬಂದರೆ ಬರೀ ಈ ಥರ ಸ್ಟಾಲ್ಸೇ ಇರುತ್ತೆ. ಸೊ ಪೂರ್ತಿ ಸ್ಟಾಲ್ಸು ನಿಮ್ಗೆ ಇಲ್ಲಿ ಏನು ಸಿಗಲ್ಲ ಎಲ್ಲನೂ ಸಿಗುತ್ತೆ. ನಿಮಗೆ ಕೇಕ್ಸಿಂದ ಹಿಡಿದು ತಿನ್ನೋದಕ್ಕೆ ಬೇರೆ ಥರ ಪಿಜ್ಜಾ, ಬರ್ಗರ್, ಸೊ ಈ ಥರ ಎಲ್ಲ ಗೋಬಿ. ಸೊ ನಿಮಗೆ ಇಲ್ಲಿ ಫೇಮಸ್ ಆಗಿರುವಂತಹ ಮೇಲ್ಕೋಟೆ ಪುಳಿಯೋಗರೆ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಸಿಗುತ್ತೆ. ಫೇಮಸ್ ಐಟಮ್ಸ್ ಏನೇನು ಬೇಕೋ ಎಲ್ಲ ಸಿಗುತ್ತೆ. ದಾವಣಗೆರೆ ಬೆಣ್ಣೆ ದೋಸೆ ಅಂತೆ, ಸೊ ಈ ಥರ ಎಲ್ಲ ಸಿಗುತ್ತೆ. ಆ್ಯಂಡ್ ಕೇಕ್ಸ್ ಮಾತ್ರ ಪ್ರೈಸಸ್ ತುಂಬ ಜಾಸ್ತಿ ಹೇಳಿದ್ರು. ಅದನ್ನ ಪ್ಲಮ್ ಕೇಕು ನಾನು ನಿಮಗೆ ತೋರಿಸಿದ್ನಲ್ಲ ಒಂದ್ಸಲ ಡಿಮಾರ್ಟಲ್ಲಿ ತೊಗೊಂಡಿದ್ದೆ ಅಂತ, ಜಸ್ಟ್ ಅದೇನೋ 135 ರುಪೀಸ್ ಏನೋ ಇತ್ತು ಅಷ್ಟೇ. ಇವರಿಲ್ಲಿ 300 ರುಪೀಸ್ ಅಂತ ಹೇಳಿದ್ರು. ಸೊ ಯಾರೂ ಕೂಡ ತೊಗೊಳ್ತಾ ಇರಲಿಲ್ಲ ಕೇಕು. ನನಗಂತೂ ಪರ್ಸ್ನಲಿ ತುಂಬಾ ಕಾಸ್ಟ್ಲಿ ಅನಿಸ್ತು. ಜಸ್ಟ್ ಒಂದು ಸ್ಮಾಲ್ ಪೀಸ್ ಆಫ್ ಸ್ಲೈಸ್ಗೆ ಅವ್ರು ಜಸ್ಟ್ 60 ರುಪೀಸ್ ಅಂತ ಹೇಳಿಬಿಟ್ರು. ಸೊ ಅದಕ್ಕೆ ಯಾರೂ ಕೂಡ ತೊಗೊಳ್ತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ಬರೀ ಫುಡ್ಸ್ ಅಂತಲೇ ಅಲ್ಲ, ಎಲ್ಲ ಥರ ಬಟ್ಟೆಗಳಾಗಿರ್ಬೋದು, ಹೋಮ್ ಡೆಕೋರ್ ಐಟಮ್ಸ್ ಆಗಿರ್ಬೋದು, ನಿಮ್ಗೇನಾದರೂ ಸೋಫಾಗಳು ಬೇಕು ಅಂದರೆ ಮನೆಗೆ ಸೋಫಾ ಹಾಕೋದಕ್ಕೆ ಸೋಫಾಸ್ ಆಗಿರ್ಬೋದು, ಡೈನಿಂಗ್ ಟೇಬಲ್ಸು, ಮತ್ತು ಮನೆಗೆ ಬೇಕಾಗಿರುವಂಥ ಎಲ್ಲ ಥರ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಸಿಗುತ್ತೆ ವಿತ್ ಮೇಕಪ್ ಪ್ರಾಡಕ್ಟ್ಸು, ಇಯರಿಂಗ್ಸ್ಗಳಾಗಿರ್ಬೋದು. ಸೊ ಇದು ಆಮೇಲೆ ಫುಡ್ಸಲ್ಲಿ ನನಗೆ ಇನ್ನೊಂದು ಪರ್ಸ್ನಲಿ ಏನು ತುಂಬಾ ಇಷ್ಟ ಆಯಿತು ಅಂದರೆ, ನಿಮಗೆ ಇವಾಗ ಯಾವುದಾರೋ ಒಂದು ಇಷ್ಟ ಆಯಿತು, ಏನಾದ್ರು ತಿಂಡಿದೆ, ಏನಾದ್ರು ಐಟಮ್ಸ್ ತೊಗೊಳ್ಬೇಕು ಅಂತ ಅನಿಸ್ತು, ಬಟ್ ಅದನ್ನು ಟೇಸ್ಟ್ ನೀವು ನೋಡ್ದೇ ಹೇಗೆ ತೊಗೊಳೋದಕ್ಕಾಗುತ್ತೆ. ಸೊ ಅಲ್ಲಿ ವಿತ್ ಟೇಸ್ಟ್ ನಿಮಗೆ ಕೊಡ್ತಾರೆ. ಇವಾಗ ಯಾವ್ದಾರೋ ಒಂದು ಮಿಕ್ಸ್ಚರೋ ಏನೋ ಒಂದು ಬಿಸ್ಕೆಟ್ಸೋ ಏನೋ ತೊಗೊಳ್ಬೇಕಂತಿರ್ತೀರ ಅಂತ ಅಂದ್ಕೊಳ್ಳಿ, ಅದನ್ನು ನೀವು ವಿತ್ ಟೇಸ್ಟ್ನ ನೋಡಿ ಆಮೇಲೆ ನೀವು ತೊಗೊಳ್ಬೋದು. ಇಷ್ಟ ಆದರೆ ನೀವು ತೊಗೊಳ್ಬೋದು. ಸೊ ಈ ಥರ ಎಲ್ಲ ಪ್ರತಿಯೊಂದು ಸ್ಟಾಲಲ್ಲೂ ಅದೇ ಥರನೇ ಕೊಡ್ತಿದ್ರು. ಫುಡ್ ಐಟಮ್ಸ್ನ ಸೇಲ್ ಮಾಡೋರು, ನೀವು ಒಂದು ಬಿಸ್ಕೆಟ್ನ ಟೇಸ್ಟ್ ಮಾಡಿ ಇಷ್ಟ ಆದರೆ ಆಮೇಲೆ ನೀವು ತೊಗೊಳ್ಬೋದು. ಆ್ಯಂಡ್ ಕಡಿಮೆ ರೇಟ್ ಕೂಡ ಇತ್ತು ಬೇರೆ ಕಡೆ ಕಂಪೇರ್ ಮಾಡಿದ್ರೆ, ಬಿಕಾಸ್ ಇಲ್ಲಿ ಹೋಲ್ಸೇಲಲ್ಲಿ ಮಾರ್ತಾ ಇರೋದ್ರಿಂದ ಎಲ್ಲ ಕೂಡ ಕಡಿಮೆ ರೇಟಲ್ಲೇ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಿರಲ್ಲ ಬರೀ ಇಂಥದ್ದೇ ಸೋಫಾಸ್ ಆಗಿರ್ಬೋದು, ಡೈನಿಂಗ್ ಟೇಬಲ್ಸ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಸಿಗುತ್ತೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ತಿರಲ್ಲ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತಿದ್ದಾರೆ ಅಂತ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸಸ್ ಸ್ವಲ್ಪ ಕಾಸ್ಟ್ಲಿ ಹೇಳಿದ್ರು, ಸ್ವಲ್ಪ ಅಲ್ಲ ತುಂಬಾ ಕಾಸ್ಟ್ಲಿ ಹೇಳ್ಬಿಟ್ರು ಈ ಥರದ್ದೆಲ್ಲ. ಸೊ ಇದೆಲ್ಲ ಆ್ಯಕ್ಚುಲಿ ರೆಡಿ ಮಾಡಿ ಇಟ್ಟಿರ್ತಾರೆ ನೋಡಿ, ಜಸ್ಟ್ ಈ ಥರ ರೆಡಿ ಮಾಡಿ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅದಕ್ಕೆ ಅವರು ಈ ಪೇಂಟ್ನ ಫಿಲ್ ಮಾಡಿ ಕೊಡ್ತಾರೆ ನೋಡಿ. ಇದೆಲ್ಲ ಇನ್ನು ಪೇಂಟಿಂಗ್ ಫಿಲ್ ಆಗಿರೋದೆಲ್ಲ ಜಸ್ಟ್ ನೋಡಿ ಈ ಥರ ರೆಡಿ ಮಾಡಿ ಇಟ್ಟಿರ್ತಾರೆ ಅಷ್ಟೇ. ಸ್ಟ್ಯಾಚ್ಯೂಸ್ನೆಲ್ಲ ಫ್ರೇಮ್ ಸ್ಟ್ಯಾಚ್ಯೂಸ್ ಏನಾದರೂ ಹೇಳ್ಬೋದು. ಸೊ ಈ ಥರ ಫ್ರೇಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ತಿರೋ, ನಿಮ್ಗೆ ಯಾವ್ದು ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ತಿರೋ ಅದಕ್ಕೆ ಅವರು ಫೈನಲಿ ಈ ಥರ ಪೇಂಟ್ ಮಾಡಿ ಕೊಡ್ತಾರೆ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪರ್ಸ್ನಲಿ ಮೈ ಫೇವ್ರೆಟ್ ಗಾಡ್ ಶ್ರೀರಾಮ. ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಒಂದು ರಿಯಲಿಸ್ಟಿಕ್ ಆಗಿದೆ. ಸೊ ಒಂಥರ ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನನಗದು ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ ಕೃಷ್ಣ ವಿತ್ ಗೋಪಿಯರು ಅಂತ ಹೇಳ್ತಾರಲ್ಲ, ಸೊ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಇವಾಗ ನೋಡಿ ಇಲ್ಲಿ ನೋಡ್ತಿರಲ್ಲ ಮನೆಗೆ ಬೇಕಾಗಿರೋಂತಹ ಕಾರ್ಪೆಟ್ಸ್. ಸೊ ದೊಡ್ಡ ದೊಡ್ಡ ಕಾರ್ಪೆಟ್ಸ್ಗಳೆಲ್ಲ ಸಿಗುತ್ತೆ ನಿಮಗೆ. ಅದರಲ್ಲೂ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಈಗ ಇಲ್ಲಿ ನೋಡ್ತಿದ್ದೀರಲ್ಲ, ನೀವೇನಾದರೂ ಮನೆಯಲ್ಲೇ ವರ್ಕೌಟ್ ಮಾಡ್ತೀರಾ ಅಂತಂದರೆ ಥ್ರೆಡ್ ಮಿಲ್ಸ್ ಎಲ್ಲ ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಎಲ್ಲ ಕೂಡ ಸಿಗುತ್ತೆ ನಿಮಗೆ ಏನೇನು ಬೇಕು. ಬಟ್ ಎಲ್ಲ ಕೂಡ ಇದೆಲ್ಲ ಕೂಡ ಮಾಮೂಲಿ ರೀಸನಬಲ್ ರೇಟಲ್ಲೇ ಇರುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ಗಳು ಮಾತ್ರ ಸ್ವಲ್ಪ ಕಾಸ್ಟ್ಲಿ ಆ್ಯಂಡ್ ಅದಕ್ಕೆ ಅಷ್ಟೊಂದು ವರ್ತು ಇಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಅದರ್ ದೆನ್ ಆಲ್ ದಿಸ್ ಈ ಥರ ಜಿಮ್ ಪ್ರಾಡಕ್ಟ್ಸ್ ಇದೆಲ್ಲ ಬೇಕು ಅಂದರೆ ನೀವು ಬುಕ್ ಮಾಡ್ಬೋದು, ಮನೆಗೆ ಅವರೇ ತೊಗೊಂಡು ಬಂದು ಕೊಡ್ತಾರೆ. ಸೊ ಈಗ ಇಲ್ಲಿ ನೋಡ್ತಿದ್ದೀರಲ್ಲ ಇದೆಲ್ಲ ಫುಡ್ ಐಟಮ್ಸ್ಗಳು.
ನಿಮಗೆ ಬೇಕಂದರೆ ಟೇಸ್ಟ್ ಮಾಡಿ ಈ ಥರ ನೋಡಿ ಸ್ಯಾಂಪಲ್ ಇಟ್ಕೊಂಡಿರ್ತಾರೆ, ಟೇಸ್ಟ್ ಮಾಡಿ ಆಮೇಲೆ ನೀವು ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಸೊ ಈ ಥರದ್ದೆಲ್ಲ ಸಿಗುತ್ತೆ, ಬೇಕಂತ ಅಂದರೆ ನೀವು ತೊಗೊಳ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ನೋಡಿ ಪೇಂಟಿಂಗ್, ಒರಿಜಿನಲ್ ಪೇಂಟಿಂಗ್. ನೀವು ಅಲ್ಲಿ ಕೂತ್ಕೊಂಡ್ರೆ ರಿಯಲ್ ಆಗಿ ನೀವೇನಿದ್ರು ಅದನ್ನು ಪೇಂಟ್ ಮಾಡಿ ಕೊಡ್ತಾರೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಆ್ಯಂಡ್ 400 ರೂಪೀಸ್ ಅಂತ ಹೇಳಿದ್ರು. ವಿತ್ ಪೇಂಟಿಂಗ್ನ ಫಿಲ್ ಮಾಡಬೇಕಂದ್ರೆ 400 ರೂಪೀಸ್, ಇಲ್ಲ ಜಸ್ಟ್ ಹಾಗೆ ಸ್ಕೆಚ್ ಬೇಕು ಅಂದರೆ ಜಸ್ಟ್ 200 ರೂಪೀಸ್ ಅಂತ ಹೇಳಿದ್ರು. ಸೊ ತುಂಬ ಜನ ಅವರ ಒಂದು ಸ್ಕೆಚ್ನ ಮಾಡಿಸ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ಜಸ್ಟ್ 200 ರೂಪೀಸ್ ಆಗುತ್ತೆ. ನಿಮಗೆ ವಿತ್ ಪೇಂಟಿಂಗ್ ಎಲ್ಲ ಮಾಡಬೇಕು ಅಂದರೆ 400 ರೂಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾಯಿದ್ದೆ. ಆ್ಯಂಡ್ ಇಲ್ಲಿ ನಾವು ನೋಡ್ತಿದ್ದೀರಲ್ಲ ಸ್ಯಾಂಪಲ್ಗೆ ನಾನು ಆ್ಯಕ್ಚುಲಿ ಹೇಳ್ದಂಗೆ ಅವರು ನೀವು ತಗೊಳ್ಳೋದಿಲ್ಲ ಬೇಡ ನಮಗೆ ಅಂತ ಅಂದರೂ ಕೂಡ ಪರವಾಗಿಲ್ಲ, ಒಂದು ಸಲ ನೀವು ಟ್ರೈ ಮಾಡಿ ತಗೊಳ್ಳಿ ಸ್ಯಾಂಪಲ್ ಅಂತ ಅಂದ್ಬಿಟ್ಟು ಕೊಡ್ತಾ ಇರ್ತಾರೆ. ಸೊ ಈ ಥರ ಉದ್ದಕ್ಕೂ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ನಾನು ಬೆಷ್ಟೇ ಬೇಡ ಅಂತಂದ್ರು ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಅವರು ಮೇಕಪ್ಸ್ ಎಲ್ಲ ಮಾಡಿ ತೋರಿಸ್ತಾರೆ ಅನ್ನೋದನ್ನ, ಆ್ಯಂಡ್ ವಿತ್ ಪ್ರೈಸ್ ಎಷ್ಟು ಹೇಳ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ. प्राइमर एक ड्रॉप लो, डैप करो, मस्त करो, स्किन को स्मूथ रखेगा, मेकअप ब्लैक नहीं होता, स्किन डल नहीं। कितना है? सेकेंड आपका कंसीलर आपका इसमें ऐसे लगाएंगे ना, कंसीलर स्पॉट्स वगैरह कवर करने के लिए। साथ में आपको ये हाईलाइटर, ये फाउंडेशन लगाना है इसमें, ऐसे इसको लगाएं, ये ब्लेंडर से इसे ब्लेंड करेंगे। ये आपका पूरा नेचुरल मेकअप आएगा, परफेक्ट स्किन में ब्लेंड होता है। एक्स्ट्रा मेकअप जैसे व्हाइट दिखता है ना फेस पे, वो नहीं दिखेगा, पूरा स्किन में आपका ब्लेंड होगा, परफेक्ट स्किन में ऑब्जॉर्व करना है, नेचुरल स्किन में ऑब्जॉर्व होगा। तो प्राइमर लगाने से ना पूरा स्किन आपका परफेक्ट लुक देता है। टच करके देखेंगे स्किन आपका। ओके, और आपको ये हाईलाइटर लगाना, पार्टी वगैरह में जाते हो ग्लो के लिए आपको चीक बोन्स के ऐसे शाइन करेंगे, हाईलाइट करता पूरे फेस पे। इससे चीक बोन से नोज पे आप लगा सकते हैं, टेप पोर्शन पर पूरा स्किन आपका ग्लो करेगा, हाईलाइट करता पूरा फेस। वाटरप्रूफ मेकअप है आपका, नॉर्मल स्वेट आता है उतर जाता है, मेकअप आपका मैट होता है, ब्लैक दिखता है। आप सुबह लगाएंगे शाम तक रहेगा। 100% वाटरप्रूफ ऑयल फ्री मेकअप है, स्वेट प्रूफ, उतरेगा नहीं आपका मेकअप, बहेगा निकालेगा नहीं। एक आपका एक फाउंडेशन, एक हाईलाइटर है और एक कंसीलर। ये मैम 4 आपका फुल सेट आएगा आपका। ये सिंगल परचेज करते हैं यहाँ पे पूरा सेट तो 1500 का आएगा, बट यहाँ पे आपको डिस्काउंट दे रहे हैं 1200 में पूरा चारों का सेट दे रहा है। एक प्राइमर आएगा, एक कंसीलर, एक फाउंडेशन, एक पूरा कॉम्बो है। ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ರು ಅಂತ ಅಂದ್ಬಿಟ್ಟು, ಆ್ಯಂಡ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಕೂಡ. ಆ್ಯಂಡ್ ಅದರ ಪ್ರೈಸ್ ಬಂದು ಲೈಕ್ ಅದು ಫೌಂಡೇಶನ್, ಪ್ರೈಮರ್, ಕನ್ಸೀಲರ್ ಮತ್ತು ಹೈಲೈಟರ್ ಇರುತ್ತೆ. ಸೊ ಅಷ್ಟಕ್ಕೂ ಸೇರಿ 1500 ರೂಪೀಸ್ ಆಗುತ್ತೆ. ಬಟ್ ಆಫ್ಟರ್ ಡಿಸ್ಕೌಂಟ್ ನಿಮಗೆ 1200 ರೂಪೀಸ್ಗೆ ಆ ಒಂದು 4 ಪ್ರಾಡಕ್ಟ್ ಕೂಡ ಸಿಗುತ್ತೆ. ಬಟ್ ನನ್ನ ಹತ್ರ ಆಲ್ರೆಡಿ ಅಷ್ಟು ಪ್ರಾಡಕ್ಟ್ಸ್ ಇದೆ, ಸೊ ಅದಕ್ಕೆ ನಾನು ಏನು ಕೂಡ ಪರ್ಚೇಸ್ ಮಾಡೋಕ್ಕೋಗಿಲ್ಲ. ನಾನು ಆ್ಯಕ್ಚುಲಿ ಅವ್ರಿಗೆ ಬೇಡ ನನಗೆ ಮೇಕಪ್ ಪ್ರಾಡಕ್ಟ್ಸ್ ಬೇಡ ಅಂದರು, ಬನ್ನಿ ಜಸ್ಟ್ ಫಾರ್ ಸ್ಯಾಂಪಲ್ ನೀವು ಹೇಗೆ ಕಾಣುತ್ತೆ ಅಂತ ನೋಡಿ ಅಂತ ಅಂದ್ಬಿಟ್ಟು ಕರೆದ್ರು. ಆ್ಯಂಡ್ ನಿಮಗೂ ಕೂಡ ತೋರಿಸೋಣ, ಬೇಕಂದರೆ ಯಾರು ಹೋಗಿ ಪರ್ಚೇಸ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಕೂಡ ರೆಕಾರ್ಡ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಜಸ್ಟ್ 1200 ರೂಪೀಸ್ ಆಗುತ್ತೆ, ಬೇಕಾದ್ರೆ ನೀವು ತೊಗೊಳ್ಬೋದು. ಬಟ್ ಯಾಕೆ ಅಂತ ಅಂದರೆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ನೀವು ಇದನ್ನೆಲ್ಲ ನೀವು ಒಂದು ಸಲ ತೊಗೊಂಡ್ಬಿಟ್ರೆ ತುಂಬ ದಿವಸ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಪಾರ್ಟೀಸ್ಗೆಲ್ಲ ಹಾಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕಂದರೆ ನೀವು ತೊಗೊಳ್ಬೋದು. ಜಸ್ಟ್ 1200 ರೂಪೀಸ್ ಆಗುತ್ತೆ. 1500 ಹೇಳ್ತಾರೆ, ಡಿಸ್ಕೌಂಟ್ ಮಾಡಿ 1200 ರೂಪೀಸ್ ಆಗುತ್ತೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ತಿದ್ರಲ್ಲ ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಸಿಗುತ್ತೆ ನೋಡಿ. ಈಗ ಇಲ್ಲಿ ಮನೆಗೆ ಬೇಕಾಗಿರೋಂಥ ಪಾತ್ರೆ ಐಟಮ್ಸ್ಗಳು, ಸೊ ಈ ಥರದ್ದೆಲ್ಲ ಸಿಗುತ್ತೆ. ಆ್ಯಂಡ್ ಕೆಲವೊಂದು ಕಡೆ KG ಲೆಕ್ಕದಲ್ಲಿ ಕೂಡ ಕೊಡ್ತಾರೆ. ಸೊ ನಿಮಗೆ KG 450 ಅದೆಷ್ಟೋ ಹಾಕಿದ್ರು ಅಲ್ಲಿ. ಸೊ ಅಷ್ಟಕ್ಕೆ ನೀವು ಎಷ್ಟು ಐಟಮ್ಸ್ ಬೇಕಾದ್ರೂ ನೀವು ತೊಗೊಳ್ಬೋದು. ಸೊ ಒಟ್ಟು 1 kgಗೆ 450 ರೂಪೀಸ್ ಏನೋ ಆಗುತ್ತೆ. ಆ್ಯಂಡ್ ಈಗ ಇಲ್ಲಿ ನೋಡ್ತಿರಲ್ಲ ಡ್ರೆಸ್ಗಳು, ಸೊ ಅದೆಲ್ಲ ಆ್ಯಕ್ಚುಲಿ ಏನು ಅಂತಂದರೆ ಬೇರೆ ಬೇರೆ ಕಡೆಯಿಂದ ತಂದಿರೋಂತಹ ಡ್ರೆಸ್ ಮೆಟೀರಿಯಲ್ಸ್. ಅದೆಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟು ಸುಲಭವಾಗಿ ನಿಮಗೆ ಸಿಗೋದಿಲ್ಲ. ಕೆಲವೊಂದು ಅಂಗಡಿಗಳಲ್ಲಿ ಸಿಗಬಹುದು, ಬಟ್ ಇಲ್ಲಿ ಲೈಕ್ ನಿಮಗೆ ಕಾಶ್ಮೀರಿಂದ ಬೇಕಾಗಿರುವಂತಹ ಬಟ್ಟೆಗಳು, ಕ್ಲಾತು ಕೆಲವ್ರಿಗೆ ತುಂಬ ಇಷ್ಟಪಡ್ತಾರೆ, ಬೇರೆ ಬೇರೆ ಕಡೆಯಿಂದ ಬಂದು ತೊಗೊಳ್ಬೇಕು ಬಟ್ಟೆಗಳು ಅಂತ ಅಂದ್ಬಿಟ್ಟು. ಸೊ ಆ ಥರದ್ದೆಲ್ಲ ಡ್ರೆಸ್ ಮೆಟೀರಿಯಲ್ಸ್, ಇದೆಲ್ಲ ಜಸ್ಟ್ ಡ್ರೆಸ್ ಮೆಟೀರಿಯಲ್ಸು, ನೀವು ಆಮೇಲೆ ಸ್ಟಿಚ್ ಮಾಡಿಸ್ಕೊಳ್ಬೋದು. ಸೊ ಆ ಥರದ್ದೆಲ್ಲ ಸಿಗುತ್ತೆ. ಆ್ಯಂಡ್ ಪ್ರೈಸಸ್ ಕೂಡ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಿಕಾಸ್ ಇದು ಬೇರೆ ಕಡೆಯಿಂದ ತಂದಿರೋವಂತಹ ಡ್ರೆಸ್ ಮೆಟೀರಿಯಲ್ಸ್ಗಳೆಲ್ಲ ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ. ಬೇಕು ಅಂತಂದರೆ ನೀವು ತೊಗೊಳ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಿರಲ್ಲ ಇಲ್ಲೆಲ್ಲ ನಿಮಗೆ ಮನೆಗೆ ಬೇಕಾಗಿರೋಂಥ ಇದೆಲ್ಲ ಚಾಪಿಂಗ್, ನಿಮ್ಗೇನಾದರೂ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಬೇಕು ಈಸಿಯಾಗಿ, ಸೊ ಆ ಥರದ್ದೆಲ್ಲ ನಿಮಗೆ ಐಟಮ್ಸ್ ಬೇಕು ಅಂತ ಅಂದರೆ ಆ ಥರದ್ದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಡ್ರೆಸ್ಸಸ್ ನಾನು ನಿಮ್ಗೆ ಹೇಳ್ದಂಗೆ ನೋಡಿ, ಈ ಥರ ಎಲ್ಲ ಶರಾರ ಸೆಟ್ಸು, ಸೊ ಈ ಥರದ್ದೆಲ್ಲ ಸಿಗುತ್ತೆ.
ಇದೆಲ್ಲ ಆ್ಯಕ್ಚುಲಿ ನೀವು ಕಮರ್ಷಿಯಲ್ ಸ್ಟ್ರೀಟ್ಸಲ್ಲಿ ಕೆಲವೊಂದು ನೋಡಿರ್ತೀರ ಡ್ರೆಸ್ಸಸ್ಸು. ಸೊ ಆ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಈಗ ನೋಡ್ತಿದ್ದೀರಲ್ಲ, ಇದೆಲ್ಲ ನಿಮಗೆ ಡ್ರೈ ಫ್ರೂಟ್ಸ್ಗಳೆಲ್ಲ ಸಿಗುತ್ತೆ ನೋಡಿ. ವಾಲ್ನಟ್ಸ್ ಆಗಿರ್ಬೋದು, ಸೊ ಚೆರೀಸು, ಸೊ ಡೇಟ್ಸು, ಸೊ ಈ ಥರ ಟೂಟಿ ಫ್ರೂಟೀಸು, ಸೊ ಈ ಥರದ್ದೆಲ್ಲ ಸಿಗುತ್ತೆ, ತೊಗೊಳ್ಬೋದು ಬೇಕು ಅಂತಂದರೆ. ಆ್ಯಂಡ್ ಇಯರಿಂಗ್ಸ್ಗಳು ಅಷ್ಟೇ, ಇದೆಲ್ಲ ನೋಡಿ ಈಗ ಅರೇಬಿಯನ್ ಇಯರಿಂಗ್ಸ್ಗಳು, ಸೊ ಈ ಥರದ್ದೆಲ್ಲ ಸಿಗುತ್ತೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಸ್ಟೋನ್ಸು. ಸೊ ಈ ಸ್ಟೋನ್ ಇಯರಿಂಗ್ಸ್ಗಳು ಮತ್ತು ರಿಂಗ್ಸ್ಗಳು, ಸೊ ಪೆಂಡೆಂಟ್, ಸೊ ಈ ಥರದ್ದೆಲ್ಲ ಸಿಗುತ್ತೆ. ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಿಮಗೆ ಇಷ್ಟಪಟ್ಟು ಬೇಕು ಅಂತ ಅನ್ನೋರು ನೀವು ತೊಗೊಳ್ಬೋದು. ಆ್ಯಂಡ್ ಕೆಲವೊಂದು ಇಯರಿಂಗ್ಸ್ ಎಲ್ಲ ಲೈಕ್ ಒಂಥರ ಸ್ಟೇಟ್ಮೆಂಟ್ ಇಯರಿಂಗ್ಸ್ ಎಲ್ಲ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈಗ ಇಲ್ಲಿ ನೋಡ್ತಿರಲ್ಲ ವಾಲ್ ಕ್ಲಾಕ್ಸ್ ಎಲ್ಲ ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿರುವಂತಹ ವಾಲ್ ಕ್ಲಾಕ್ಸ್ ನಿಮಗೆ ಬೇಕು ಅಂದರೆ ನೀವು ಕೂಡ ಅದನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇವಾಗ ನೀವು ನೋಡ್ತಿದ್ದೀರಲ್ಲ ನೋಡಿ, ಇದು ಒಂಥರ ಸ್ಟೀಮರ್. ಸೊ ನಿಮಗೆ ಯೂಶ್ವಲಿ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಿಮಗೊಂದು ತೋರಿಸೋಣ ಅಂತ ಅಂದ್ಬಿಟ್ಟು, ಯಾರಿಗಾರು ಗೊತ್ತಿಲ್ಲ ಅಂದರೆ ತೋರಿಸೋಣ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡಿದ್ದೀನಿ. ನೋಡ್ತಾ ಸ್ಟೀಮರ್ ಬರುತ್ತೆ. ನೀವೇನು ಇದು ಐರನ್ ಬಾಕ್ಸ್ನ ಯೂಸ್ ಮಾಡೋದೇ ಬೇಕಾಗಿಲ್ಲ. ಈ ಥರ ಸ್ಟೀಮರ್ನ ಯೂಸ್ ಮಾಡಿ ನೀವು ಐರನ್ ಮಾಡ್ಕೊಬೋದು. ಅದು ಕೂಡ ಕ್ವಿಕ್ಕಾಗಿ ನೀವು ಐರನ್ ಮಾಡ್ಕೊಬೋದು. ಸೊ ನೋಡಿ, ಬರೀ ಈ ಥರ ಕಾಟನ್ ಡ್ರೆಸ್ಸಸ್ಗಂತಲ್ಲ, ಇವನ್ ನೀವು ನೆಟ್ ಡ್ರೆಸ್ಗೂ ಕೂಡ ನೀವು ಐರನ್ ಮಾಡ್ಕೊಬೋದು. ಜಸ್ಟ್ ಲೈಕ್ ಒಂಥರ ಸ್ಟೀಮರ್ ಥರ ಇರುತ್ತೆ ಅಷ್ಟೇ. ಬರೀ ಬಟ್ಟೆಗಳಂತಲೇ ಅಲ್ಲ, ನೀವು ಇದನ್ನು ನಾನು ನಿಮ್ಗೆ ತೋರಿಸ್ದಂಗೆ ಫಸ್ಟು ಇದನ್ನು ಫೇಸಿಗೆ ಕೂಡ ನೀವು ಯೂಸ್ ಮಾಡ್ಬೋದು. ಜಾಯಿಂಟ್ಸ್ ಪೇನ್ ಇದ್ದರೆ ಅದಕ್ಕೂ ಕೂಡ ಈ ಸ್ಟೀಮರ್ನ ಯೂಸ್ ಮಾಡಿ ಜಾಯಿಂಟ್ಸ್ ಪೇನ್ ಎಲ್ಲ ಹೋಗೋಂಗೆ ಮಾಡ್ಕೊಬೋದು. ನೋಡಿ, ಇದೊಂಥರ ಕುರ್ತಾಸ್ನ ತೋರಿಸ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಐರನ್ ಮಾಡ್ತಾರೆ ಅಂದರೆ, ಈಗ ಒಂದು ಸೈಡ್ ನಿಮ್ಗೆ ಐರನ್ ಮಾಡಿದ್ರೆ ಸಾಕು, ಆ ಹಿಂದೆಗಡೆ ಆ ಸೈಡ್ ಕೂಡ ಐರನ್ ಆಗೋಗ್ಬಿಟ್ಟಿರುತ್ತೆ. ಆ್ಯಂಡ್ ಅಷ್ಟು ಕ್ವಿಕ್ಕಾಗಿ ಮಾಡಿ ತೋರಿಸ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಇದರ ಪ್ರೈಸ್ ಬಂದು ಅವರು 2400 ಏನೋ ಹೇಳಿದ್ರು. ಆಮೇಲೆ ಡಿಸ್ಕೌಂಟ್ ಪ್ರೈಸ್ ಬಂದು 1500. ಸೊ 1500ಗೆ ಈ ಒಂದು ಸ್ಟೀಮರ್ ಸಿಗುತ್ತೆ. ಸೊ ಬೇಕಂತ ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಜಸ್ಟ್ ಒಂದು ರೆಫರೆನ್ಸ್ ಪರ್ಪಸ್ಗೆ ನಿಮಗೆ ತೋರಿಸಿದ್ದೀನಿ ಏನೇನೆಲ್ಲ ಸಿಗುತ್ತೆ ಅಂತ. ನಿಮಗೆ ಇಷ್ಟ ಆದರೆ ಬೇಕಂದರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಒಂದೇ ಕಡೆಗೆ ಅವ್ರು ಐರನ್ ಮಾಡಿದ್ದು, ಸೊ ಎರಡು ಕಡೆಗೆ ಕವರ್ ಆಗಿದೆ ಐರನು. ಆ್ಯಂಡ್ ಅಷ್ಟು ಚೆನ್ನಾಗಿ, ಒಂದು ಚೂರು ರಿಂಕಲ್ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಈಗ ನೋಡಿ, ಅವ್ರು ತೋರಿಸಿದಾರೆಲ್ಲ ಹ್ಯಾಂಡ್ಸಿಗೆ ಜಾಯಿಂಟ್ಸ್ ಪೇನಿಗೆ ಬೇಕಾದರೆ ಮಾಡ್ಕೊಬೋದು, ಸ್ಟೀಮ್ ಮಾಡ್ಕೊಬೋದು, ಅದೆಲ್ಲ ತೋರಿಸಿದ್ರು. ಸೊ ಜಸ್ಟ್ 1500 ರುಪೀಸ್ ಆಗುತ್ತಂತೆ. ಬೇಕಂತಂದರೆ ನಿಮಗೆ ಇಷ್ಟ ಆದರೆ ಬಂದು ಪರ್ಚೇಸ್ ಮಾಡಿ. ಸೊ ಈಗ ಇಲ್ಲಿ ನೋಡ್ತಿರಲ್ಲ, ಡ್ರೆಸ್ಸಸ್ಗಳೆಲ್ಲ ಸಿಗುತ್ತೆ. ಇದೆಲ್ಲ ಕಲಂಕಾರಿ ಡ್ರೆಸ್ಸಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಯೂಶ್ವಲಿ ಎಲ್ಲ ಕಡೆ ಸಿಗುತ್ತೆ, ಮೀಶೋನಲ್ಲೆಲ್ಲ ಸಿಗುತ್ತೆ. ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿಲ್ಲ, ಬಟ್ ಬೇಕಂದರೆ ಮೀಶೋನಲ್ಲೆಲ್ಲ ನಿಮಗೆ ತುಂಬಾ ವೆರೈಟಿ ಆಫ್ ಈ ಥರ ಕಲಂಕಾರಿ ಕುರ್ತೀಸ್ ಎಲ್ಲ ಸಿಗುತ್ತೆ. ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈಗ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು ಡ್ರೆಸ್ ಮೆಟೀರಿಯಲ್. ಸಿಲ್ಕ್ ಮೆಟೀರಿಯಲ್ ಆಗಿರ್ಬೋದು, ಮತ್ತು ಜಾರ್ಜೆಟ್ ಮೆಟೀರಿಯಲ್ ಆಗಿರ್ಬೋದು. ಮೆಟೀರಿಯಲ್ ವೈಸ್ ಮಾತ್ರ ಸಕ್ಕದಾಗಿತ್ತು ಅಂತ ಹೇಳ್ಬೋದು. ಇದೆಲ್ಲ ಜಸ್ಟ್ ಮೆಟೀರಿಯಲ್, ಸ್ಟಿಚ್ಡ್ ಅಲ್ಲ. ಇದ್ರ ಪ್ರೈಸು ಒಂದೊಂದು ಪ್ರೈಸ್ ಇದೆ. ಬಟ್ ಈಗ ಕೆಳಗಡೆ ನೋಡ್ತಿರಲಿಲ್ಲ, ಇದ್ರ ಪ್ರೈಸ್ ಎಲ್ಲ ಜಸ್ಟ್ 1200 ರುಪೀಸ್ ಆಗುತ್ತೆ ಅಷ್ಟೇ. ಸೊ ಇದು ಪರ್ಟಿಕ್ಯುಲರ್ಲಿ ನನಗೆ ತುಂಬಾ ಇಷ್ಟ ಆಯಿತು. ಬೇಕಂತಂದರೆ ಹೋಗಿ ಪರ್ಚೇಸ್ ಮಾಡಿ. ಇಲ್ಲಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ. ಯಾರಾದರೂ ಡ್ರೆಸ್ ಮೆಟೀರಿಯಲ್ ತೊಗೊಂಡು ಹೊಲಿಸ್ಕೊಳ್ಬೇಕು ಅಂತ ಅನ್ನೋರು ನಾನು ಈ ಒಂದು ಶಾಪ್ನ ಇಲ್ಲಿ ರೆಫರ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಲುಧಿಯಾನ ಕಲೆಕ್ಷನ್ಸ್ ಅಂತ. ಸೊ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇದರ ಸ್ಟೋರ್ನ ನೇಮ್ ಬಂದು ಗುರುನಾನಕ್ ಡ್ರೆಸ್ ಅಂತ ಕೂಡ ಹಾಕ್ಕೊಂಡಿದ್ದಾರೆ. ಬೇಕಂದರೆ ಪರ್ಚೇಸ್ ಮಾಡಿ. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. 1200 ರುಪೀಸ್ ಆಗುತ್ತೆ. ಒಂದೊಂದಕ್ಕೊಂದೊಂದು ಪ್ರೈಸ್ ಇದೆ. ಬಟ್ ಇಲ್ಲಿ ತೋರಿಸ್ತಾ ಇರೋಂತಹ ಮೆಟೀರಿಯಲ್ಸ್ ಎಲ್ಲ 1200 ರುಪೀಸ್. ಆ್ಯಂಡ್ ಅಷ್ಟೇ ಚೆನ್ನಾಗಿರುತ್ತೆ ಮೆಟೀರಿಯಲ್ಸು. ಎಲ್ಲ ಸಿಲ್ಕ್ ಕ್ಲಾತ್ ಆಗಿರ್ಬೋದು, ಜಾರ್ಜೆಟ್ ಆಗಿರ್ಬೋದು, ಕಾಟನ್, ಸೊ ಎಲ್ಲ ಥರದ ವೆರೈಟಿ ಆಫ್ ಡ್ರೆಸ್ಸಸ್ ಮೆಟೀರಿಯಲ್ಸ್ ಕೂಡ ನಿಮಗೆ ಸಿಗುತ್ತೆ. ಬೇಕಂತಂದರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮಾತ್ರ ಇಯರಿಂಗ್ಸ್ ಕಲೆಕ್ಷನ್ ಮಾತ್ರ ಅಮೇಝಿಂಗ್ ಆಗಿತ್ತು ಅಂತ ಹೇಳ್ಬೋದು. ಬರೀ ಇಯರಿಂಗ್ಸ್ ಅಂತಲ್ಲ, ನಿಮಗೆ ನೆಕ್ ಪೀಸಸ್ ಆಗಿರ್ಬೋದು, ರಿಂಗ್ಸ್ ಆಗಿರ್ಬೋದು, ಮತ್ತು ಸ್ಟಡ್ಸ್ ಆಗಿರ್ಬೋದು, ಸೊ ಆ್ಯಂಡ್ ಕ್ಲಿಪ್ಸ್, ಹೇರ್ ಕ್ಲಿಪ್ಸ್ ಆಗಿರ್ಬೋದು. ಸೊ ಎಲ್ಲ ಥರ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಅಂತ ಹೇಳ್ಬೋದು. ಆ್ಯಂಡ್ ಪ್ರೈಸಸ್ ಕೂಡ ಅಷ್ಟೇ, ಮಾಮೂಲಿ ಎಲ್ಲ ಕಡೆ ಸಿಗೋವಂತಹ ಪ್ರೈಸಸ್ಸೇ ಆಗಿರುತ್ತೆ. ಬಿಕಾಸ್ ಕಲೆಕ್ಷನ್ಸ್ ಜಾಸ್ತಿ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ, ತುಂಬ ಚೆನ್ನಾಗಿತ್ತು. ಬೇಕಂತಂದರೆ ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಪ್ರೈಸಸ್ ಕೂಡ ಅಷ್ಟೇ ಅಫೋರ್ಡಬಲ್ ರೇಟಲ್ಲಿರುತ್ತೆ. ಆ್ಯಂಡ್ ಎಲ್ಲ ಥರ ಲೈಕ್ ವೆಸ್ಟ್ರನ್ ವೇರಿಗೆ ನೋಡಿ, ಈ ಥರ ಎಲ್ಲ ಜಸ್ಟ್ ನಿಮಗೆ ಹೇರ್ ಕ್ಲಿಪ್ಸ್ ಎಲ್ಲ ಇದೆ, ಏನು ಸಿಗುತ್ತೆ ಇದೆಲ್ಲ ನೀವು ವೆಸ್ಟರ್ನ್ ವೇರ್ಗೆಲ್ಲ ಔಟ್ಫಿಟ್ಸ್ಗೆಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರದ್ದೆಲ್ಲ ನೀವು ತೊಗೊಳ್ಬೋದು. ಆ್ಯಂಡ್ ಕ್ಲಿಪ್ಸ್ ಮಾತ್ರ ತುಂಬಾ ವೆರೈಟೀಸ್ ಇತ್ತು. ನೋಡಿ, ಒಂದ್ಸಲ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಈ ಥರ ನೆಕ್ ಪೀಸಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದೆಲ್ಲ ಪ್ರೈಸ್ ನಿಮಗೆ ಜಸ್ಟ್ ನಿಮಗೆ 40 ರುಪೀಸ್ ಆ ಥರದಿಂದ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಿಮಗೆ ಇಯರಿಂಗ್ಸ್ಗೆ ನಿಮ್ಗೆ ಗೊತ್ತೇ ಇದೆ, ಪ್ರೈಸಸ್ ಎಲ್ಲ ಅಷ್ಟೇ, ಎಲ್ಲೇ ಹೋದರೂ ಅಷ್ಟೇ ಪ್ರೈಸ್ ಕೊಡಬೇಕು. ಸೊ ನೋಡಿ, ಬೇಕಂತಂದರೆ ಹೋಗಿ ಇಷ್ಟ ಆದರೆ ಪರ್ಚೇಸ್ ಮಾಡಿ.
ಆ್ಯಂಡ್ ಇಲ್ಲಿ ಗ್ಯಾಸ್ ಸ್ಟವ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ಇದು ಬಂದು ಸ್ನ್ಯಾಕ್ ಮೇಕರ್ಸ್, ನಿಮ್ಗೆ ಈ ಥರ ಮಿಕ್ಸ್ಚರ್ ಮಾಡೋದಕ್ಕೆ ಇಲ್ಲ ಚಕ್ಲಿ ಮಾಡೋದಕ್ಕೆ, ಸೊ ಈ ಥರದ್ದೆಲ್ಲ ಸ್ನ್ಯಾಕ್ಸ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ನ್ಯಾಕ್ ಮೇಕರ್ ಕೂಡ ಸಿಗುತ್ತೆ. ಎಲ್ಲ ಕಡಿಮೆ ರೇಟೆ, ಒಂದು 20-30 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಬೇಕಂದರೆ ನೀವು ತೊಗೊಳ್ಳಿ. ಆ್ಯಂಡ್ ಹ್ಯಾಂಡ್ ಬ್ಯಾಗ್ಸ್ ಕೂಡ ಅಷ್ಟೇ, ಹ್ಯಾಂಡ್ ಬ್ಯಾಗ್ ಸಿಗುತ್ತೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ತಿರಲ್ಲ GRB ಮಸಾಲೆ ಪುಡಿಗಳೆಲ್ಲ ಸಿಗುತ್ತೆ. ಇದು ಬಂದು ಅವ್ರದ್ದು GRB ಅವ್ರದ್ದೇ ಬಂದು ಮಸಾಲೆ ಪುಡೀಸ್ ಎಲ್ಲ ಸೇಲ್ ಮಾಡ್ತಾರೆ. ಇದೆಲ್ಲ ಕೆಲವೊಂದು ಬೈ 1 get 1 ಫ್ರೀ ಕೂಡ ಇರುತ್ತೆ, ಒಂದ್ಸಲ ಚೆಕ್ ಮಾಡಿ ಬೇಕಂತಂದರೆ. ಆ್ಯಂಡ್ ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಮಾಡ್ರನ್ ಡ್ರೆಸ್ಸಸ್, ವೆಸ್ಟ್ರನ್ ಡ್ರೆಸ್ಸಸ್ ಎಲ್ಲ ಸಿಗುತ್ತೆ. ಎಲ್ಲ 599, 499, 399, ಸೊ ಈ ಥರದ್ದೆಲ್ಲ ಪ್ರೈಸಸ್ ಎಲ್ಲ ಇರುತ್ತೆ. ಸೊ ನೀವು ಬೇಕಾದ್ರೆ ಚೆಕ್ ಮಾಡಿ ತೊಗೊಳ್ಬೋದು. ಎಲ್ಲ ಕೂಡ ವೆಸ್ಟ್ರನ್ ಔಟ್ಫಿಟ್ಸು, ಸೊ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಸ್ವೆಟ್ ಶರ್ಟ್ಸು, ಸೊ ಈ ಥರದ್ದೆಲ್ಲ ಇತ್ತು. ಆ್ಯಂಡ್ ಈಗ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ 6 kg ತುಪ್ಪ, ಸೊ ಈ ಥರದ್ದೆಲ್ಲ ಒಂದಷ್ಟು ಪ್ರಮೋಷನ್ಸ್ ಎಲ್ಲ ಇರುತ್ತೆ. ಪ್ರಮೋಟ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ನ ಅಂತ ಅಂದ್ಬಿಟ್ಟೆಲ್ಲ ಇಟ್ಕೊಂಡಿರ್ತಾರೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ತೊಗೊಳ್ಬೋದು. ಆ್ಯಂಡ್ ಇಲ್ಲಿ ಮಕ್ಳಿಗೆ ಆಟ ಆಡೋದಕ್ಕೆ ಅಂತ ಅಂದ್ಬಿಟ್ಟು ನೋಡಿ, ಈ ಥರ ಇಲ್ಲೇ ಒಂದಷ್ಟು ಆಟ ಸಾಮಾನೆಲ್ಲ ಇರುತ್ತೆ. ಮಕ್ಳನ್ನ ಕರ್ಕೊಂಡು ಬನ್ನಿ, ಅವರು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಒಂದು ಚೇಂಜಸ್ ಇರುತ್ತೆ. ಬರೀ ಮನೇಲೇ ಆನ್ಲೈನ್ ಕ್ಲಾಸಸ್ಸು ಅದು ಇದು ಅಂದ್ಕೊಂಡು ಅವ್ರಿಗೂ ಕೂಡ ತಲೆ ಕೆಟ್ಟೋಗಿರುತ್ತೆ. ಸೊ ಈ ಥರ ಎಲ್ಲ ಒಂದು ಪ್ಲೇಸಸ್ಗೆಲ್ಲ ಕರ್ಕೊಂಡು ಬಂದರೆ ಅವರು ಕೂಡ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಈಗ ಜಸ್ಟ್ ಒಂದು 3 days ಇದೆ ಅಷ್ಟೇ ಕೇಕ್ ಶೋ, ಮಿಸ್ ಮಾಡಬೇಡಿ. ಹೋಗಿ ನ್ಯೂ ಇಯರ್ಗಾದ್ರು ಹೋಗಿ, ಅಟ್ಲೀಸ್ಟ್ 31ಗಾದರೂ ಆಗಿರ್ಬೋದು, ಇಲ್ಲ 1ಗಾದರೂ ಆಗಿರ್ಬೋದು, ಹೋಗಿ ನ್ಯೂ ಇಯರ್ಗೆ ಎಂಜಾಯ್ ಮಾಡ್ಕೊಂಡು ಬನ್ನಿ. ಎಲ್ಲಿ ಹೋಗಬೇಕು ಅಂತ ಕೇಳೋರು ಈ ಒಂದು ಪ್ಲೇಸ್ಗೆ ಹೋಗ್ಬೋದು ನೀವು ವಿತ್ ಫ್ಯಾಮಿಲಿ. ಸೊ ಸೇಫ್ಟಿ ಕೂಡ ಇರುತ್ತೆ, ಆರಾಮಾಗಿ ಹೋಗಿ ಬರ್ಬೋದು ಅಂತ ಅನಿಸ್ತು. ಸೊ ಈಗ ನೋಡಿ, ಇಲ್ಲಿ ನೋಡ್ತಿರಲ್ಲ ಗಾರ್ಲಿಕ್ ಚೀಸ್ ಬ್ರೆಡ್ ಕೂಡ ಕೊಟ್ಟಿದ್ರು. ಸೊ ಟೇಸ್ಟ್ ಮಾಡಿ ಅಂತ. ಏನದು ಆಯಿಲಾ? ಹಾಲು ಪೌಡರ್, ಶುಗರ್, ಕಾಫಿ ಪೌಡರ್ ಎಲ್ಲ ಇದೆ ಮಿಕ್ಸಿಗೆ. ಅದೇ ಕೋಲ್ಡ್ ಕಾಫಿ ಬೇಕಾದ್ರೆ ಕೋಲ್ಡ್ ಮಾಡಿ ಐಸ್ ತಗೋಬೋದು, ಕೋಲ್ಡ್ ಕಾಫಿ ಮೇಡಮ್. ಓಕೆ ಓಕೆ ಓಕೆ. ಟೇಸ್ಟ್ ಮಾಡಿ ಕಾಫಿ, ಕೋಲ್ಡ್ ಕಾಫಿ, ಕೋಲ್ಡ್ ಕಾಫಿ ಹಾಟ್ ಕಾಫಿ ಕೊಡ್ತಾ ಇದ್ದೀನಿ. ಓಕೆ. ಕೋಲ್ಡ್ ಕಾಫಿ ಮಾಡ್ತೀವಿ, ಟೇಸ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಚಾಕ್ಲೇಟ್ ಕಾಫಿ ಪೌಡರ್ ಕೂಡ ಸಿಗುತ್ತೆ. ಲೈಕ್ ಇಲ್ಲಿ ನೀವು ಕೋಲ್ಡ್ ಕಾಫಿಗಾರು ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ಹಾಟ್ ಕಾಫಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನಾವು ಕೂಡ ಪರ್ಚೇಸ್ ಮಾಡಿದ್ವಿ. ಜಸ್ಟ್ ನಿಮಗೆ 50 ರೂಪೀಸ್ ಏನೋ ಆಗುತ್ತೆ ಅಷ್ಟೇ. ಸೊ ಚೆನ್ನಾಗಿರುತ್ತೆ, ಬೇಕಂತಂದರೆ ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಟೇಸ್ಟ್ ವೈಸ್ ತುಂಬಾ ಇಷ್ಟ ಆಯಿತು.
ಮನೆಗೆ ಬೇಕಾಗಿರುವಂತಹ ಆರ್ಟಿಫಿಷಿಯಲ್ ಫ್ಲವರ್ಸ್ ವಿತ್ ಪಾಟ್ಸ್, ಸೊ ಈ ಥರದ್ದೆಲ್ಲ ಸಿಗುತ್ತೆ. ಮನೆಗೆ ಬೇಕು ತೋರಣ ಬೇಕು ಅಂತಂದರೆ ಅದು ಕೂಡ ಸಿಗುತ್ತೆ. ಸೊ ಈ ಥರ ಮನೇನ ಒಂಥರ ಡೆಕೋರೇಟಿವ್ ಆಗಿ ಈ ಥರ ಐಟಮ್ಸ್ನ ಇಟ್ಟು ರೆಡಿ ಮಾಡಬೇಕು ಅಂತ ಅನ್ನೋರು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಎಲ್ಲ ಕಡೆ ಸಿಗುತ್ತೆ, ಬಟ್ ಇಲ್ಲೂ ಸಿಗ್ತಿತ್ತು, ಅದಕ್ಕೋಸ್ಕರ ತೋರಿಸ್ದೆ. ಆ್ಯಂಡ್ ಇದು ಬಂದು ಬೆಡ್ ಲ್ಯಾಂಪ್ಸ್, ಮನೆಗೆ ರೂಮ್ಗೆ ಬೆಡ್ ಲ್ಯಾಂಪ್ಸ್ ಇದು. ಸೊ ಇದೆಲ್ಲ ಜಸ್ಟ್ ನಿಮಗೆ 200 rupees ಆಗುತ್ತೆ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದು ಅಯ್ಯಂಗಾರಿ ಪುಳಿಯೋಗರೆ ಕೂಡ ಕೊಡ್ತಾಯಿದ್ರು ವಿತ್ ಸ್ಯಾಂಪಲ್, ಬೇಕಂದರೆ ತಗೊಳ್ರಿ ಅಂತ. ಎಷ್ಟೇ ಬೇಡ ಅಂದರೂ ನಿಮ್ಗೆ ಈ ಥರ ಸ್ಯಾಂಪಲ್ಸ್ ಕೊಡ್ತಾ ಇರ್ತಾರೆ, ಬೇಕಂತಾರೆ ನೀವು ತಿನ್ಬೋದು. ಆ್ಯಂಡ್ ಅವ್ರು ಕೂಡ ಫೋರ್ಸ್ ಮಾಡ್ತಾರೆ, ತಗೊಳ್ಳಿ, ಟೇಸ್ಟ್ ಪರವಾಗಿಲ್ಲ, ನೀವು ತೊಗೊಳ್ದೇ ಇರೋ ಪರವಾಗಿಲ್ಲ, ಅಟ್ಲೀಸ್ಟ್ ಟೇಸ್ಟ್ ಮಾಡಿ ಅಂತ. ಬರೀ ಫ್ರೀನೇ ಆಗೋಯ್ತಲ್ಲ, ಬರೀ ಇಂಥದೆಯಾ? ಬೇಡ 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 ಬೇಡ. ಆ್ಯಂಡ್ ಇಲ್ಲಿ ನೀವು ನೋಡ್ತಿಲ್ಲ ಚನ್ನಪಟ್ಟಣ ಟಾಯ್ಸ್ ಎಲ್ಲ ಇದೆ. ಸೊ ನೀವು ಈ ಥರ ಎಲ್ಲ ಟಾಯ್ಸ್ ತೊಗೊಳ್ಬೇಕಂದ್ರೆ ಚನ್ನಪಟ್ಟಣಕ್ಕೆ ಹೋಗಬೇಕಂತ ಏನಿಲ್ಲ, ಈ ಥರ ಕೇಕ್ ಶೂನಲ್ಲಿ ಕೂಡ ಇಟ್ಟಿದ್ರು. ಸೊ ಬೇಕಂತ ಅಂದರೆ ನೀವು ಈ ಥರ ಚನ್ನಪಟ್ಟಣ ಟಾಯ್ಸ್ಗಳೆಲ್ಲ ತೊಗೊಳ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಓಮ್ ಮೇಡ್ ಫುಡ್ ಪ್ರಾಡಕ್ಟ್ಸು, ಲೈಕ್ ನಿಮಗೆ ಈ ಥರ ಉಪ್ಪಿನಕಾಯಿ ಆಗಿರ್ಬೋದು, ಹಪ್ಳ, ಸೊ ಈ ಥರದ್ದೆಲ್ಲ ಸಿಗುತ್ತೆ. ಲೈಕ್ ಅದು ಜಿಂಜರ್ ಉಪ್ಪಿನಕಾಯಿ ಆಗಿರ್ಬೋದು, ಗಾರ್ಲಿಕ್ ಆಗಿರ್ಬೋದು, ಮಾವಿನಕಾಯಿ ಉಪ್ಪಿನಕಾಯಿ, ಸೊ ಥರದ್ದೆಲ್ಲ ಸಿಗುತ್ತೆ. ಬೇಕಂದರೆ ನೀವು ಕೂಡ ತೊಗೊಳ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಿಲ್ಲ, ಇದು ಬಂದು ಒರಿಜಿನಲ್ ಜೇನ್ನ ನೋಡಿ ಅಲ್ಲಿ ಇಟ್ಟಿದ್ದಾರೆ. ಆ ಒರಿಜಿನಲ್ ಜೇನುತುಪ್ಪ ನಿಮಗೆ ಬೇಕಂದರೆ, ಆರ್ಗ್ಯಾನಿಕ್ ಜೇನುತುಪ್ಪ ಬೇಕಂದರೆ ಅದು ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದು ಗೇಮ್ಸ್ ಕೂಡ ಇದೆ. ಸೊ ಅದೆಲ್ಲ ಗೇಮ್ಸು ಸ್ಕ್ಯಾಮ್, ಸೊ ಅದನ್ನು ಆಡೋದಕ್ಕೆ ಹೋಗ್ಬೇಡಿ, ವೇಸ್ಟ್. ಬಿಕಾಸ್ ನಾವು ಕೂಡ ತುಂಬ ಸಲ ಬಂದಾಗೆಲ್ಲ ಆಡಿದ್ದೀವಿ, ಯಾವುದು ಕೂಡ ನಿಮಗೆ ಸಿಗೋದಿಲ್ಲ. ಫುಲ್ಲು ಬರೀ ಸ್ಕ್ಯಾಮ್ ಅಂತ ಹೇಳ್ಬೋದು. ದಯವಿಟ್ಟು ಆಡೋದಕ್ಕೆ ಹೋಗಬೇಡಿ, ಸುಮ್ಮನೆ ದುಡ್ಡು ಲಾಸ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ. ಒಂದು ಸಲಕ್ಕೆ ನಿಮಗೆ 100-200 rupees ಏನೋ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಈ ಯಾವುದು ಕೂಡ ನೋಡಿ ಅಲ್ಲಿ ತುಂಬ ಜನ ಆಡ್ತಿದ್ರು, ಬಟ್ ಅದೆಲ್ಲ ಸ್ಕ್ಯಾಮ್, ಯಾವುದು ಕೂಡ ನಿಮಗೆ ಬರೋದಿಲ್ಲ. ಅಲ್ಲಿ ನಿಮಗೆ ದುಡ್ಡೆಲ್ಲ ಕೊಡ್ತೀನಿ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ಅದರ ಪ್ರಾಡಕ್ಟ್ಸ್ಗೆ ರಿಂಗ್ ಹಾಕಿ ನಿಮಗೆ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಯಾವುದನ್ನು ಆಡೋದಕ್ಕೆ ಹೋಗಬೇಡಿ, ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಮನಿ ಅಂತ ಹೇಳ್ಬೋದು ಅಷ್ಟೇ. ಆ್ಯಂಡ್ ಈಗ ಇಲ್ಲ ಹಾಗೆ ಹೊರಗಡೆ ಬಂದರೆ, ಈ ಸ್ಟಾಲ್ಸ್ಗಳಿಂದ ಹೊರಗಡೆ ಬಂದರೆ ಇಲ್ಲಿ ನೋಡ್ತಿರಲ್ಲ, ಬರೀ ಈ ಥರ ಫುಡ್ ಸ್ಟಾಲ್ಸೇ ಇರುತ್ತೆ. ಲೈಕ್ ನಿಮ್ಗೆ ಇಲ್ಲಿ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಪಿಜ್ಜಾ ಸಿಗುತ್ತೆ, ಪಿಜ್ಜಾ ಆಗಿರ್ಬೋದು, ಮತ್ತು ಈ ಥರ ಸ್ಯಾಂಡ್ವಿಚಸ್ ಆಗಿರ್ಬೋದು, ಮತ್ತು ಗೋಬಿ ಮಂಚೂರಿಯನ್ಸ್ ಆಗಿರ್ಬೋದು. ಆ್ಯಂಡ್ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ, ಮೇಲ್ಕೋಟೆ ಪುಳಿಯೋಗರೆ, ಸೊ ಈ ಥರದ್ದೆಲ್ಲ ಸಿಗುತ್ತೆ. ಸೊ ಮೇಲ್ಕೋಟೆ ಪುಳಿಯೋಗರೆ ನೀವು ಅಲ್ಲೇ ಟೇಸ್ಟ್ ಮಾಡಿ, ಮನೆಗೆ ಬೇಕಾದ್ರೂ ನೀವು ಆ ಥರ ರೆಡಿಮೇಡ್ ಪೌಡರ್ಸ್ಗಳೆಲ್ಲ ಬೇಕಾದ್ರೆ ಮನೆಗೆ ಹೋಗಿ ನೀವು ಕೂಡ ಮಾಡ್ಕೊಳ್ಬೋದು ಪುಳಿಯೋಗರೆ. ಸೊ ಈ ಥರದ್ದೆಲ್ಲ ಸಿಗುತ್ತೆ. ಆ್ಯಂಡ್ ನಾವಿಲ್ಲಿ ಪಿಜ್ಜಾನ ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ನನಗೆ ಬೇರೆದೆಲ್ಲ ಏನು ಬೇಡ, ಪಿಜ್ಜಾ ತಿಂದರೆ ಸಾಕಂತ ಅನಿಸ್ತು. ಸೊ ಅದಕ್ಕೋಸ್ಕರ ಪಿಜ್ಜಾ ತೊಗೊಂಡಿದ್ವಿ. ನಾವಿಲ್ಲಿ ಪನ್ನೀರ್ ಪಿಜ್ಜಾ ಏನೋ ತೊಗೊಂಡ್ವಿ. 120 rupees ಏನೋ ಆಯಿತು ಅಷ್ಟೇ. ಅಂದರೆ ಯೂಶ್ವಲಿ ಹೊರಗಡೆನೂ ಅಷ್ಟೇ ಚಾರ್ಜ್ ಮಾಡ್ತಾರೆ, ಇಲ್ಲೂ ಅಷ್ಟೇ, ಏನು ಕಡಿಮೆ ಅಂತ ಏನೂ ಇಲ್ಲ. 120 rupees ಅನಿಸ್ತು. ಬಟ್ ಪಿಜ್ಜಾನು ಅಷ್ಟರಲ್ಲೇ ತುಂಬ ಏನು ಅಷ್ಟು ಇಷ್ಟ ಆಗ್ತು ಅಂತ ಹೇಳೋಂಗಿಲ್ಲ, ಓಕೆ ಅನ್ನಿಸ್ತು ಅಷ್ಟೇ. ಪಿಜ್ಜಾ 120 rupees ಆಯಿತು. ಆ್ಯಂಡ್ ನಿಮಗೆ ಬೇಕು ಅಂತ ಅಂದರೆ ನಿಮ್ಗೆ ಇಲ್ಲಿ ಪಾಪಡ್ ಚಾಟು, ಸೊ ಈ ಥರದ್ದೆಲ್ಲ ಸಿಗುತ್ತೆ. ಆ್ಯಂಡ್ ಪಾವ್ ಭಾಜೀಸ್ ಆಗಿರ್ಬೋದು, ಇಲ್ಲ ಫಲೂಡಾ, ಐಸ್ ಕ್ರೀಮ್, ಸೊ ಈ ಥರದ್ದೆಲ್ಲ ಸಿಗುತ್ತೆ. ನಾವಿಲ್ಲಿ ಪಿಜ್ಜಾ ತೊಗೊಂಡಿದ್ವಿ. ಸೊ ನೋಡಿ, ಓವರ್ ಆಲ್ ಕೇಕ್ ಶೋ ಈ ಥರ ಇದೆ. ಆ್ಯಂಡ್ ವಿಡಿಯೋ ತುಂಬಾ ಲೆಂತೆ ಆಯಿತು ಅಂತ ಅನಿಸುತ್ತೆ. ಬಟ್ ಇದನ್ನು ನಾನು ಪಾರ್ಟ್ 2 ಆಗಿ ಮಾಡೋದಕ್ಕಾಗಲ್ಲ. ಪಾರ್ಟ್ 1ಅಲ್ಲಿ ನಿಮಗೆಲ್ಲನೂ ಕೂಡ ಶೇರ್ ಮಾಡೋಣ ಅಂತ, ಬಿಕಾಸ್ ಟೈಮ್ ಕೂಡ ಇಲ್ಲ ನಿಮಗೆ ಪಾರ್ಟ್ 2 ಆಗಿ ಶೇರ್ ಮಾಡೋದಕ್ಕೆ. ಬಿಕಾಸ್ ಯಾರಾದರೂ ಹೋಗಬೇಕು ಅಂತ ಅನ್ನೋರು ಹೋಗ್ಬಿಡಿ, ಬಿಕಾಸ್ ಜಸ್ಟ್ 2 days ಇದೆ ಅಷ್ಟೇ, 2ನೇ ತಾರೀಕುವರೆಗೂ ಇರುತ್ತೆ. ನ್ಯೂ ಇಯರ್ಗೆ ಬೇಕಂದರೆ ನೀವು ಹೋಗ್ಬೋದು, ಆ್ಯಂಡ್ ಟೈಮ್ ಕೂಡ ಸ್ಪೆಂಡ್ ಮಾಡಿ ಬರ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೂ ಕೂಡ ಒಂದು ಮೂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹೋಗಿ ಬನ್ನಿ. ಆ್ಯಂಡ್ ಫುಲ್ಲು ನಾನು ನಿಮ್ಗೆ ಅದಕ್ಕೋಸ್ಕರ ಡೀಟೇಲ್ ಆಗಿ ತೋರಿಸಿದ್ದೀನಿ ಏನೇನೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ UB-City ಇದೆ, UB-Cityಯ ಆಪೋಸಿಟಲ್ಲೇ ಸೆಂಟ್ ಜೋಸೆಫ್ ಸ್ಕೂಲ್ ಇದೆ. ಆ ಸ್ಕೂಲ್ನ ಗ್ರೌಂಡಲ್ಲಿ ಒಂದು ಆರ್ಗನೈಸ್ ಮಾಡಿದ್ದಾರೆ. ಸೊ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಕೇಕ್ ಶೋ ನಡೆಯುತ್ತೆ. ಸೊ ಯಾರಾದರೂ ಹೋಗಬೇಕು ಅಂತ ಅನ್ನೋರು ಹೋಗಿ ವಿಸಿಟ್ ಮಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ಒಂದು ವಿಡಿಯೋ. ಆ್ಯಂಡ್ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್, ನಮಸ್ತೆ.